ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀ ರೋಗ ತಜ್ಞರು ಮತ್ತೆ ಲೈಂಗಿಕ ತಜ್ಞರು. ಜನಸಾಮಾನ್ಯರಲ್ಲಿ ವೀರ್ಯದ ಬಗ್ಗೆ ಯಾವ ತಪ್ಪು ತಿಳುವಳಿಕೆಗಳಿದೆ, ಅದರಿಂದಾಗಿ ಚಿಕ್ಕ ಹುಡುಗರು, ಹದಿಹರಿಯದವರು, ಪುರುಷರಲ್ಲಿ ಯಾವ ರೀತಿಯ ಆತಂಕ, ಭಯ ಆಗ್ತಾ ಇದೆ, ಯಾವ ರೀತಿ ಅವರು ತಪ್ಪು ತಿಳುವಳಿಕೆಗಳಿಂದಾಗಲೇ ತೊಂದರೆ ಅನುಭವಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗತ್ತೆ. ಹದಿಹರಿಯದ ಸಮಯದಲ್ಲಿ ವೀರ್ಯ ಒಂದು ಜನನಾಂಗದಿಂದ ಉತ್ಪತ್ತಿಯಾಗಲು ಪ್ರಾರಂಭವಾಗಿ ಇಳಿ ವಯಸ್ಸಿನ ತನಕ ಅದು ನಿರಂತರವಾಗಿ ಜನನಾಂಗದ ಒಂದು ಸ್ರವಿಕೆಯಾಗಿ ಬರುವಂಥದ್ದು. ಇದು ಬಹಳ ಸಹಜವಾದ ವಿಷಯ. ಚಿಕ್ಕ ವಯಸ್ಸಿನಲ್ಲಿ ಪ್ರೌಢಾವಸ್ಥೆಗೆ ಕಾಲಿಟ್ಟಾಗ ವೀರ್ಯ ಸ್ಖಲನ, ಸ್ವಪ್ನ ಸ್ಖಲನ ಆಗೋದ್ರಿಂದ ಹಿಡಿದು, ಅದರ ಬಗ್ಗೆ ಇರುವಂಥ ತಪ್ಪು ತಿಳುವಳಿಕೆಗಳಿಂದ ಹಿಡಿದು, ನಂತರದ ದಿನಗಳಲ್ಲಿ ವೀರ್ಯ ನಾಶದ ಬಗ್ಗೆ, ವೀರ್ಯನ ಹಾಗೆ ಇಟ್ಕೊಂಡ್ರೆ ಅಥವಾ ಬ್ರಹ್ಮಚರ್ಯಕ್ಕೆ ಪಾಲನೆ ಮಾಡಿದ್ರೆ ಹೇಗೆ ಅವರ ಒಂದು ಶಕ್ತಿನ ಉಳಿಸ್ಕೊಳ್ಬಹುದು ಅನ್ನೋ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳಿದೆ. ವೀರ್ಯ ಅಂದ ತಕ್ಷಣ ಒಂದು ವೀರತ್ವ, ಪುರುಷನಲ್ಲಿರುವಂಥ ಒಂದು ಶಕ್ತಿ ಅನ್ನೋದು ಬಹುಶಃ ಅದರಿಂದನೇ ಹಿಂದಿನ ಅನಾದಿ ಕಾಲದಿಂದ ವೀರ್ಯ ಅನ್ನೋ ಒಂದು ವೀರತ್ವಕ್ಕೆ ಹೊಂದಾಣಿಕೆಯಾಗಿ ವೀರ್ಯ ಅನ್ನೋ ಪದ ಉತ್ಪತ್ತಿಯಾಗಿರ್ಬೋದು. ಒಂದು ತೊಟ್ಟು ವೀರ್ಯ 100 ಹನಿ ಅಥವಾ 100 ತೊಟ್ಟು ರಕ್ತಕ್ಕೆ ಸಮ. ಅದು ಅಷ್ಟೊಂದು ಶಕ್ತಿಯುತವಾದದ್ದು. ಅದನ್ನ ಕಳ್ಕೊಳ್ಬಾರ್ದು, ಅದನ್ನ ಹಾಗೆ ದೇಹದಲ್ಲಿ ಉಳಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಶಕ್ತಿ ಹೋಗ್ಬಿಡತ್ತೆ, ವೀರ್ಯ ನಾಶ ಆಗ್ಬಿಡತ್ತೆ, ಏನೇನೋ ತೊಂದರೆಗಳಾಗ್ಬಿಡತ್ತೆ ಅನ್ನೋ ಒಂದು ತಪ್ಪು ತಿಳುವಳಿಕೆಗಳು ಜನರಲ್ಲಿದೆ. ಇದು ದೇಹದ ಇತರೆ ಸ್ರವಿಕೆಗಳ ತರ, ಕಣ್ಣೀರಲ್ಲಿ ಬರುವಂತ ಕಣ್ಣೀರಿರ್ಬೋದು, ನಾಲ್ಗೆಯಲ್ಲಿರುವಂತ ಎಂಜಲಿರ್ಬೋದು, ಇತರೆ ಒಂದು ಸ್ರವಿಕೆಗಳು, ದೇಹದಲ್ಲಿ ಆಗುವಂಥದ್ದು, ಜೀರ್ಣಾಂಗದಲ್ಲಿ ಬರುವಂತ ಸ್ರವಿಕೆಗಳು, ಎಲ್ಲ ಸ್ರವಿಕೆಗಳ ತರನೇನೆ ಜನನಾಂಗದಿಂದ ಬರುವಂತ ಒಂದು ಸ್ರವಿಕೆ. ಇದರಲ್ಲಿ ವೀರ್ಯಾಣುಗಳು ಇರೋದ್ರಿಂದ, ಸಂತಾನೋತ್ಪತ್ತಿಗೆ ಪೂರಕವಾದ ಅಂಶ ಇರೋದ್ರಿಂದ ಬಹುಶಃ ಜನರಲ್ಲಿ ಈ ಒಂದು ತಪ್ಪು ತಿಳುವಳಿಕೆಗಳಾಗ್ತಾ ಇದೆ. ಬೀಜ ಮತ್ತೆ ಇತರ ಒಂದು ಜನನಾಂಗದಲ್ಲಿ ಇತರೆ ಗ್ರಂಥಿಗಳ ಸ್ರವಿಕೆಯಿಂದ ಬರುವಂತ ಒಂದು ಪ್ರಾಸ್ಟೇಟ್ ಗ್ರಂಥಿ ಇರ್ಬೋದು, ಸ್ಖಲನ ಗ್ರಂಥಿ, ಎಲ್ಲದರಿಂದ ಹಿಡಿದು ಅದು ವೀರ್ಯ ಉತ್ಪತ್ತಿಯಾಗಿ ವೀರ್ಯಾಣುಗಳನ್ನು ಸೇರ್ಕೊಂಡು ಅದು ಸ್ಖಲನದ ಸಮಯದಲ್ಲಿ ಹೊರಗೆ ಬರುವಂತ ಒಂದು ಸ್ರವಿಕೆ ಮಾತ್ರ. ಕೆಲವು ಸಲ ಇದ್ರೊಳಗೆ ವೀರ್ಯಾಣುಗಳು ಇರಬಹುದು, ಇಲ್ಲದೆ ಇರಬಹುದು. ಯಾವುದೇ ಇದ್ರೂ ಕೂಡ ಅದು ಜನನಾಂಗದ ಸ್ರವಿಕೆಯಾಗಿ ಸ್ಖಲನದ ಸಮಯದಲ್ಲಿ ವೀರ್ಯ ಉತ್ಪತ್ತಿಯಾಗಿ ಹೊರಗಡೆ ಬರುತ್ತೆ. ಇದು ನಿರಂತರವಾಗಿ ಅದನ್ನ ಅದು ದೇಹದಲ್ಲಿ ಉತ್ಪತ್ತಿ ಆಗ್ತಾನೇ ಇರುತ್ತೆ. ನಾ ಹೇಳ್ದಂಗೆ ಹದಿಹರಿಯದಿಂದ ಹಿಡಿದು ಇಳಿ ವಯಸ್ಸಿನ ತನಕ ಉತ್ಪತ್ತಿ ಆಗ್ತಾನೆ ಇರತ್ತೆ. ಹಳೇದು ವೀರ್ಯ ಹೊರಗೆ ಬರ್ತಾನೆ ಇರ್ಬೇಕು, ದೇಹದಿಂದ ಹೊರ ಹಾಕ್ಬೇಕು, ಮತ್ತೆ ಹೊಸ ವೀರ್ಯ ಉತ್ಪತ್ತಿ ಆಗ್ಲೇಬೇಕು. ಹಾಗಾಗಿ ಈ ಹಳೆ ವೀರ್ಯ ಅದು ಸ್ಖಲನ ನಾಳದಲ್ಲಿ ಒಂದೆರಡು ಚಮಚದಷ್ಟು ಮಾತ್ರ ತುಂಬಿರೋದಕ್ಕೆ ಸಾಧ್ಯ. ಅದು ಹೊರಗಡೆ ಬರ್ತಾ ಇರತ್ತೆ ಯಾವ್ದಾದ್ರೂ ಒಂದು ರೀತಿ. ಅದು ಸ್ವಪ್ನ ಸ್ಖಲನದ ಮೂಲಕ ಆಗಿರ್ಬೋದು, ಅಥವಾ ಹಸ್ತಮೈಥುನ ಮಾಡಿದಾಗ ಇರ್ಬೋದು, ಅಥವಾ ಸಂಭೋಗ ಕ್ರಿಯೆ ನಡೆದಾಗ. ಸಂಭೋಗ ಕ್ರಿಯೆ ಇರಲಿಲ್ಲ ಅಥವಾ ಹಸ್ತಮೈಥುನ ಮಾಡಿರ್ಲಿಲ್ಲ ಅಂದ್ರೆ ಸ್ವಪ್ನ ಸ್ಖಲನದ ಮೂಲಕ ಸಹಜವಾಗಿಯೇ ಪ್ರಕೃತಿ ಇಟ್ಟಿರೋ ಒಂದು ಮಾರ್ಗ ವೀರ್ಯ ಹೊರಹಾಕಕ್ಕೆ. ಆದ್ರಿಂದ ಇದಕ್ಕೆಲ್ಲ ಯಾವುದೇ ರೀತಿಯಾಗಿ ಭಯ ಪಟ್ಕೊಳ್ಳೋದು, ಆತಂಕ ಪಟ್ಕೊಳ್ಳೋದಾಗ್ಲಿ ಖಂಡಿತ ಬೇಕಾಗಿಲ್ಲ. ಈ ತಪ್ಪು ಜಾಹೀರಾತುಗಳು, ನಕಲಿ ವೈದ್ಯರ ಜಾಹೀರಾತುಗಳನ್ನು ನೋಡಿ ವೀರ್ಯ ನಾಶ ಆಗೋಗ್ತಾ ಇದೆ, ನಿಮ್ಮಲ್ಲಿ ನರದೌರ್ಬಲ್ಯ ಆಗ್ತಾ ಇದೆ, ಅಥವಾ ನಿಮ್ಮಲ್ಲಿ ವೀಕ್ನೆಸ್ ಬರ್ತಾ ಇದೆ, ಅದಕ್ಕಾಗಿ ಚಿಕಿತ್ಸೆ ಪಡ್ಕೊಳ್ಳಿ ಅನ್ನೋ ಒಂದು ತಪ್ಪು ಜಾಹೀರಾತುಗಳಿಂದಲೇ ಬಹಳಷ್ಟು ಪುರುಷರು ಅಥವಾ ಹುಡುಗರು ಅದಕ್ಕೆ ಭಯಭೀತರಾಗ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಏನೇನೋ ಚಿಕಿತ್ಸೆಗೋಸ್ಕರವಾಗಿ ಇನ್ನೂ ಕೂಡ ಎಷ್ಟೊಂದು ಹುಡುಗರು ಬಂದು, ಮೇಡಮ್ ನಿದ್ದೆನಲ್ಲಿ ವೀರ್ಯ ನಾಶ ಆಗ್ತಾ ಇದೆ, ನಂಗೆ ಅದನ್ನ ನಿಲ್ಲಿಸ್ಬಿಡಿ. ನೀವು ಉಸಿರಾಟ ಅಥವಾ ಎದೆ ಬಡಿತನ ನಾವು ನಿಲ್ಸಕ್ಕಾಗತ್ತಾ? ಅದೆಷ್ಟು ಸಹಜನೋ ನಿಮ್ಮ ದೇಹದಲ್ಲಿ, ಹಾಗೇನೆ ಸ್ವಪ್ನ ಸ್ಖಲನ, ವೀರ್ಯ ಉತ್ಪತ್ತಿ ಕೂಡ ಅಷ್ಟೇ ಸಹಜವಾದದ್ದು. ಆದ್ರಿಂದ ಇದರಿಂದಾಗಿ ವೀರ್ಯ ನಾಶ ಆಗತ್ತೆ, ಬೆನ್ನೋವು ಬರುತ್ತೆ, ತಲೆ ಕೂದಲು ಉದುರತ್ತೆ, ನಾನು ಮಾನಸಿಕವಾಗಿ ತೊಂದರೆ ಆಗತ್ತೆ, ಅಥವಾ ಅವ್ರಿಗೆ ತೂಕ ಕಡಿಮೆ ಆಗತ್ತೆ. ಇದೆಲ್ಲ ಆತಂಕಗಳಿಂದ ಆಗುವಂತ ವಿಷಯ ಅಷ್ಟೇ ವಿನಃ ವೀರ್ಯ ನಾಶದಿಂದ ಅಥವಾ ವೀರ್ಯ ನಷ್ಟದಿಂದ ಖಂಡಿತವಾಗ್ಲೂ ಅಲ್ಲ. ಹಾಗಾಗಿ ಉತ್ಪತ್ತಿ ಆಗ್ತಿರೋ ವೀರ್ಯನ ದೇಹದಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತೆ ಅದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆನೂ ಕೂಡ ಬೇಕಾಗಿಲ್ಲ. ಅದರಿಂದ ಯಾವ ವೀಕ್ನೆಸ್ಸು ಆಗೋದಿಲ್ಲ. ಇದನ್ನ ಈ ತಪ್ಪು ತಿಳುವಳಿಕೆಗಳನ್ನ ಹೋಗ್ಲಾಡಿಸ್ಕೊಂಡ್ರೆ
ಖಂಡಿತವಾಗ್ಲೂ ಬಹಳಷ್ಟು ಜನರ ಆತಂಕ ದೂರ ಆಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ತಪ್ಪು ತಿಳುವಳಿಕೆಗಳನ್ನ ನೀವು ಇಟ್ಕೋಬೇಡಿ. ನಿಮಗೆ ತಿಳಿದವ್ರಿಗೂ ಕೂಡ ತಪ್ಪು ತಿಳುವಳಿಕೆಯಿಂದ ಬಂದ್ರೆ ಅದನ್ನ ನೀವು ನಿವಾರಣೆ ಮಾಡಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ.